ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತೊಂದು ಹೊಸ ರೆಸಿಪಿ, ಸ್ವೀಟ್ ರೆಸಿಪಿ ಮಾಡೋಣ. ಯಾವತ್ತೂ ನೀವು ಇದನ್ನು ಮಾಡಿಲ್ಲ, ತಿಂದಿಲ್ಲ ಕೂಡ. ತುಂಬ ಸುಲಭವಾಗಿ ಯಾವ ಥರ ಸ್ವೀಟನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಹಾಲನ್ನು ನಾನು ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತಿರಲ್ಲ ಆ ರವೆನ ತಗೋಬೇಕಿಲ್ಲಿ ನೋಡಿ. ಇದನ್ನು ಒಂದು ಬೌಲ್ಗೆ ನಾನು ರವೆ ಮತ್ತು ಹಾಲನ್ನು ಸೇರಿಸ್ಕೊಡ್ತಾ ಇದ್ದೀನಿ ನೋಡಿ. ಅರ್ಧ ಕಪ್ಪಷ್ಟು ರವೆ ಹಾಗೆ ಅರ್ಧ ಕಪ್ ಹಾಲು ಎರಡು ಸಮವಾಗಿ ತಗೊಂಡಿದ್ದೀನಿ. ಎರಡೂ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ರವೆನ ನೆನೆಯೋದಕ್ಕೆ ಬಿಡ್ತೀನಿ. ಇಲ್ಲಿ ಚೆನ್ನಾಗಿ ರವೆ ಅಳ್ಕೋಬೇಕು, ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಾನು ನೆನೆಸ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾವು ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ಸಿಂಪಲ್ ಅಡುಗೆಗಳನ್ನು ತೋರಿಸಿ ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ 20 ನಿಮಿಷ ಆದಮೇಲೆ ರವೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆನೆದಿದೆ ಕೂಡ ನೋಡಿ. ಹಾಲೆಲ್ಲ ರವೆ ಹೀರ್ಕೊಂಡಿದೆ ನೋಡಿ. ಈ ಥರ ನೆನಿಬೇಕು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನೀರೇನೋ ಹಾಕೋದು ಬೇಡ. ಹಾಲು ಮತ್ತು ರವೆ ನೆನೆದಿದೆಯಲ್ಲ ಅಷ್ಟೇ ನಾವು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ನುಣ್ಣಗೆ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಪೇಸ್ಟ್ ರೆಡಿ ಆಗಬೇಕು ನಮಗಿಲ್ಲಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇನ್ನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಹಾಗೆ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ನಾನು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು 1/4 ಕಪ್ಪಷ್ಟು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ನೀರು ಹಾಕೋಬೇಡಿ, ಒಂದೇ ಸತಿ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೋಡಿ. ದೋಸೆ ಹದಕ್ಕೆ ನಾವು ಇಲ್ಲಿ ರುಬ್ಕೋಬೇಕಾಗುತ್ತೆ. ಒಂದೇ ಸತಿ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಡುತ್ತೆ. ನಮಗೆ ದೋಸೆ ಬ್ಯಾಟ್ರಿ ಇರುತ್ತಲ್ಲ ಈ ಥರ ನೋಡಿ ರೆಡಿ ಆಗಬೇಕು. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತೀನಿ ನೋಡಿ. ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂತ ನೋಡಿ. ಈ ಥರ ಹದ ಇರಬೇಕು ನಮಗೆ. ಒಂದೇ ಸತಿ ನೀರು ಜಾಸ್ತಿ ಹಾಕ್ಬಿಟ್ರೆ ತೆಳುವಾಗಿಬಿಡುತ್ತೆ ನೋಡಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಒಲೆ ಮೇಲೆ ಎಣ್ಣೆ ಕಾಯಲು ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಮುಂಚೆನೇ ಒಂದು ಪ್ಲೇಟ್ ಕೂಡ ಎಣ್ಣೆಲೆ ಇಟ್ಟಿದ್ದೆ ನಾನು. ಇವಾಗ ಎಣ್ಣೆ ಮತ್ತು ಪ್ಲೇಟು ಎರಡೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಪ್ಲೇಟಲ್ಲಿ ನಾನು ಮಾಡಿಟ್ಟಿರೋ ಬ್ಯಾಟರ್ನ ಒಂದು ಸೌಟ್ ಆಗೋಷ್ಟು ಹಾಕೋತಾ ಇದ್ದೀನಿ ನೋಡಿ. ಇವಾಗ ನಿಧಾನಕ್ಕೆ ನಾವು ಆ ಪ್ಲೇಟನ್ನು ಎಣ್ಣೆ ಒಳಗಡೆ ಬಿಡಬೇಕು. ಹುಷಾರಾಗಿ ಮಾಡಿ, ಯಾಕೆಂದರೆ ಎಣ್ಣೆ ತುಂಬ ಸುಡ್ತಾ ಇರುತ್ತೆ. ಬೇಕಾದರೆ ಇನ್ನೊಬ್ಬರು ಹೆಲ್ಪ್ ಕೂಡ ನೀವು ತಗೋಬೋದು ನೋಡಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ. ಮತ್ತೆ ನಾವು ಮುಟ್ಲೇಬಾರ್ದು, ತಾನೇ ಅದು ಪ್ಲೇಟನ್ನು ಬಿಟ್ಟು ಉಬ್ಬಿ ನಮಗೆ ಕಜ್ಜಾಯ ಇಲ್ಲಿ ರೆಡಿ ಆಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಪ್ಲೇಟು ಕೆಳಗಡೆನೇ ಉಳಿದಿದೆ, ಮೇಲೆ ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಉಬ್ಬಿ ಪೂರಿ ಥರ ಮೇಲೆ ತೇಲ್ತಾ ಇದೆ. ಅದಕ್ಕೆ ನಾವು ಮುಂಚೆನೇ ಎಣ್ಣೆ ಜೊತೆಗೆ ಆ ಪ್ಲೇಟನ್ನು ಕೂಡ ಬಿಸಿ ಮಾಡ್ಕೊಂಡಿರಬೇಕು. ಎಣ್ಣೆ ಜೊತೆಗೆ ಪ್ಲೇಟು ಕೂಡ ಚೆನ್ನಾಗಿ ಬಿಸಿ ಇದ್ದಾಗ ಮಾತ್ರ ನಾವು ಬ್ಯಾಟರ್ ಹಾಕಿದಾಗ ಎಣ್ಣೆ ಒಳಗಡೆ ಪ್ಲೇಟ್ ಬಿಟ್ಟಾಗ ಮಾತ್ರ ಈ ಥರ ಪೂರಿ ಥರ ನಮಗೆ ಮೇಲೆ ಕಜ್ಜಾಯ ಉಬ್ಬಿ ನೋಡಿ ಈ ಥರ ಬರುತ್ತೆ ನಮಗೆ ನೋಡಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಆದರೆ ಎಣ್ಣೆ ಸ್ವಲ್ಪ ಬಿಸಿಯಾಗಿರುತ್ತೆ, ಆದ್ದರಿಂದ ಹುಷಾರಾಗಿ ಮಾಡ್ಕೋಬೇಕು ನೀವು ನೋಡಿ. ಯಾವತ್ತೂ ಈ ಥರ ಸ್ವೀಟನ್ನು ನೀವು ತಿಂದಿರಲ್ಲ, ಮಾಡಿರಲ್ಲ ಕೂಡ. ನಾನು ಎಷ್ಟು ಈಸಿಯಾಗಿ ತೋರಿಸಿಕೊಟ್ಟಿದ್ದೀನಿ. ಇದೇ ಥರ ಹಬ್ಬ ಹರಿದಿನಗಳಲ್ಲಿ ನೀವು ಕೂಡ ಮಾಡಿ ನೋಡಿ. ಪ್ಲೇಟ್ಗೆ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ವಾವ್, ಸೂಪರ್ ಅಲ್ವಾ? ಎಷ್ಟು ಟೇಸ್ಟಿಯಾಗಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದೆ ನಮಗೆ ನೋಡಿ. ಯಾವುದು ಗಟ್ಟಿ ಪಾಕ ಮಾಡೋಂಗಿಲ್ಲ, ತೆಳು ಪಾಕ ಮಾಡೋದು ಬೇಡ. ತುಂಬ ಸುಲಭವಾಗಿ ನಾವು ಕಜ್ಜಾಯನ ಮಾಡಿ ತೋರಿಸಿದ್ದೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.